ಎಷ್ಟೋ ಕಡೆಯಲ್ಲಿ ನನಗೆ ಅವ್ರ ಬಗ್ಗೆ ಮಾತಾಡಿದಾಗ ತುಂಬ ಉದ್ರೇಕ ಆಗ್ಬಿಡ್ತೀನಿ ನಾನು. ಯಾಕಂದರೆ ನಾನು ಅಲ್ಲಿ ಅನುಭವಿಸಿ ಬಂದಿದ್ದೆ. ಹೇಗೆ ಕೂಡಿ ಹಾಕಿರ್ತಾರೆ ನಿಮಗೆ ಜೀವಂತ ಸಮಾಧಿ ಮಾಡಿದಾಗೆ. ಜೈಲಲ್ಲಿ ಅಂದ್ರೆ ನೀವು ಹೇಳ್ತಾ ಇದ್ರಿ, ನಾನು ಕೂಡ ಏನೋ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡು ಒಳಗಡೆ ಹೋಗಿ ಬಂದೆ ಅಂತ. ಹೊರಗಡೆ ಬಂದ ತಕ್ಷಣ ಅವ್ರು ಯಾರ ಜೊತೆನೂ ಸೇರಕ್ಕೆ ಇಷ್ಟಪಡಲ್ಲ, ಒಬ್ಬಂಟಿಯಾಗಿರ್ಬೇಕು ಈ ಪ್ರಪಂಚದಿಂದ. ಅಂದ್ರೆ ಈ ಜನಜಲ್ ಪ್ರಪಂಚದಿಂದ ಒಂದ್ ಸ್ವಲ್ಪ ದೂರ ಇರ್ಬೇಕು, ಆ ತರದ್ದೆಲ್ಲ ಒಂದು ಥಿಂಕ್ ಮಾಡ್ತಾ ಇರ್ತಾರೆ ಅಂತೆಲ್ಲ ಹೇಳ್ತಾರೆ. ಬಟ್ ಈ ದರ್ಶನ್ ಅವ್ರ ವಿಚಾರ ಕೂಡ ಹಾಗೆ ಆಯ್ತು. ಯಾಕಂದ್ರೆ ಅವ್ರು ಹೊರಗಡೆ ಬಂದ ತಕ್ಷಣ ಯಾರ ಜೊತೆನೂ ಸೇರ್ತಾ ಇರಲಿಲ್ಲ, ಅವ್ರಾಯ್ತು ಅವ್ರ ಕೆಲಸ ಆಯ್ತು, ಈ ತರ ಇರ್ತಾ ಇದ್ರು. ಬಟ್ ಅಲ್ಲಿ ಬಂದ ತಕ್ಷಣ ಏನು ಮನಸ್ಥಿತಿಯನ್ನು ಚೇಂಜ್ ಆಗುವಂಥದ್ದು ಆಗುತ್ತಾ ಏನು ಅಂತ? 100% ಆಗುತ್ತೆ. ಒಬ್ಬ ನನಗೆ ಕೂಡ ನನ್ನ ಫ್ಯಾಮಿಲಿನ ಕರೆದ್ರು, ಜೈಲರು ಫ್ಯಾಮಿಲಿ ಕರೆದು ಹೇಳಿದ್ರು, ಒಂದು ತುಂಬ ಒಳ್ಳೆಯವರಾಗ್ತಾರೆ, ಇಲ್ಲ ತುಂಬ ಕೆಟ್ಟವನಾಗ್ತಾನೆ, ಎರಡು ಮುಖ ಜೊತೆಲಿರ್ತದೆ. ನೀವು ಯಾವ ರೀತಿ ಅವರನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ತೀರೋ ಅದ್ರ ಮೇಲೆ ಡಿಪೆಂಡು. ಎಲ್ಲೋ ಒಂದು ಕಡೆ ಮತ್ತೆ ಮನೆಯಿಂದ ಏನಾದ್ರು ಹರ್ಟ್ ಆಯ್ತು ಅಂದರೆ ಅವು ಹುಚ್ಚಾಗಿ ಏನಾದರೂ ಮಾಡ್ತಾರೆ ಅವರು. ಕೂಗಿದ್ರು, ಅವರು ಜೋರು ಮಾಡಿದ್ರು, ನೀವು ಸ್ವಲ್ಪ ಸಮಯ ಸಮಾಧಾನ ಆಗಿ ನಿಮ್ಮ ಕಂಟ್ರೋಲ್ಗೆ ಬರುವಷ್ಟು ದಿವಸ ನೀವು ತಾಳ್ಮೇಲೆ ಇರಬೇಕು. ಯಾವುದೇ ನಾನು ಹಾಗೆ ಆದಲ್ಲ, ನಾನು ಹಾಗೆ ಆಗಿದೆ ಏಕಾಗಿ. ಬೇಡ ಇನ್ನೊಬ್ಬರು ಮಾತಾಡೋದು ಬೇಡ, ಟೈಮ್ ಪಾಸ್, ಇನ್ನೊಬ್ಬರು ಫ್ರೆಂಡ್ಶಿಪ್ ಮಾಡೋದು ಬೇಡ, ಕೊನೆಗೆ ಅನುಭವಿಸಿದವನು ನಾನು. ಏನಕ್ಕೆ ಇನ್ನೊಬ್ರಿಗೆ ಸಹಾಯ ಮಾಡಬೇಕು? ಬೇಡ. ಯಾರಿಗಾದ್ರೂ ಸಹಾಯ ಮಾಡೋಕೆ ಹೋಗಿ ನಾವು ಕಷ್ಟ ಅನುಭವಿಸ್ಬೇಕು. ಇದು ಆಗಿದೆ ಜೀವನ. ಆ ರೀತಿ ಆಗ್ತಾರೆ. ಇನ್ನು ಕೆಲವರು ಮತ್ತೆ ಫ್ಯಾಮಿಲಿಯಿಂದ ಟಾರ್ಚರ್ ಆದರೆ ಉಗ್ರವಾಗಿ ಬಿಡ್ತಾರೆ. ಇದು ಎರಡು ಮುಖ ಗ್ಯಾರಂಟಿ. ಸೊ ನನಗೆ ಅದು ಹೇಳಿದ ನೆನಪಿದೆ. ನಮ್ಮ ವೈಫಿಗೆ ಹೇಳಿದ್ರು, ನನ್ನ ಅಕ್ಕಲ್ಲ ಇದ್ರು, ಕರೆದು ಹೇಳಿದ್ರು, ಮತ್ತೆ ಅವ್ರ ಕಂಟ್ರೋಲ್ ಬರ್ತಾರೆ. ಈ ಕಾಡಲ್ಲಿ ಹುಲಿ ಹಿಡಿದ್ರೆ ಅಥವಾ ಆನೆಗಳನ್ನು ಬಿದ್ದರೆ ಒಂದು ಸ್ವಲ್ಪ ಸಮಯ ಅವರನ್ನು ಬಂದಿ ಮಾಡಿ ಇಟ್ಟಿರ್ತಾರೆ. ಅವರು ನಮ್ಮೇಲೆ ಪ್ರೀತಿಯಿಂದ ಬಗ್ಗಿಸ್ತಾರೆ, ಕಂಟ್ರೋಲ್ ತರ್ತಾರೆ. ಅದಾದ್ಮೇಲೆ ಮುಟ್ಟಕ್ಕೆ ಹೋಗ್ತಾರೆ. ನೀವು ಯಾವ ವಿಚಾರಕ್ಕಾಗಿ ಜೈಲಿಗೆ ಹೋಗಿರುವಂಥದ್ದು? ಅದೇ ಒಂದು ತಲೆ ಮೇಲೆ 92 ಅಲ್ಲಿ ಮರ್ಡರ್ ಕೇಸ್ ತಲೆ ಮೇಲೆ ಬಿತ್ತು. ಯಾರೋ ಮಾಡಿರೋ ಕರ್ಮ, ನಾವೇನೋ ಬೈದಿದ್ವಿ ಅಂತ ಅವರ ಕಡೆ ಹುಡುಗರಿಗೆ. ಆಮೇಲೆ ಅವರು ಬಂದರು, ನಮಗೆ ಆ್ಯಕ್ಚುಲಿ ರಿಲೇಷನ್ನೇ ದೂರದಲ್ಲಿ. ಅವರು ನಾವು ಬೈದಿದ್ವಿ ಅಂತ. ಅವ್ರು ಬಂದದಕ್ಕೆ ಮುಂದೆ ಬೆಟ್ಟಕ್ಕೆ ಬೆಟ್ಟ ಅಡ್ಡ ಇದೆ, ನೀನೇನು ಉಡುಪಿಯಲ್ಲಿ ದೊಡ್ಡ ಇದಾಗಿರೋ ಥರ ಆಗಬೇಡ. ನಾನು ಅದೇ ಹೇಳಿದ್ದು, ನೀನು ಅಷ್ಟೇಪ್ಪ, ನೀನು ಜಾಸ್ತಿ ಇರೋದನ್ನು ತೋರಿಸ್ಬೇಡ, ಬೆಟ್ಟಕ್ಕೆ ಯಾವತ್ತು ಬೆಟ್ಟ ಅಡ್ಡವೇ, ನೀನೇನೋ ಮಾಡ್ತೀವಲ್ಲ ನಾವು ಮಾಡ್ತೀವಿ, ನೋಡುವ, ಅವ್ನು ಸಾಯ್ತು ನೋಡುವ ಅಂದಿದ್ದ. ಒಂದು 10 ದಿವಸ ಬಿಟ್ಟು ಯಾರೋ ಹಾಗೆ ಹೇಳುದು, ಯಾರಿಗೂ ಆಗಲ್ಲ, ವಾರ್ನಿಂಗ್ ಕೊಡಬಾರ್ದು. ಯಾರೋ 3ನೇ ವ್ಯಕ್ತಿ ಬಂದು ಹಾಕ್ಬಿಟ್ಟು ಹೋದ. ಅದರಿಂದಾಗಿ ಆ ವ್ಯಕ್ತಿಗೆ ಡೌಟ್ ಆಗೋಯ್ತು. ಆ ವ್ಯಕ್ತಿಗೂ ಫಸ್ಟ್ ಕೊಟ್ಟಿಲ್ಲ, ಹೆಸರು ನಂದೇ ಕೊಟ್ಟಿಲ್ಲ. ಆಮೇಲೆ ಸ್ಪಾಟಲ್ಲಿ ಸತ್ತಿಲ್ಲ ಅವರು, ಆಸ್ಪತ್ರೆಲಿ 1 ತಿಂಗಳಿದ್ರು. ಯಾರೋ ಬಂದವರು ಬೇರೆ ಯಾರೋ ಹುಡುಗರು, ಅವ್ರು ಏನೋ ಫೈನಾನ್ಸ್ ಆಗಿತ್ತು ಬಿಸ್ನೆಸ್, ಯಾರೋ ಮಾಡಿದ್ದು ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಏನಾಗುತ್ತೆ, ಪೊಲೀಸರು ಏನು ಮಾಡ್ತಾರೆ, ಅಣ್ಣ FIR ಮಾಡಬೇಕು, ಸುಮ್ಮನೆ ಇರೋಕ್ಕಾಗೋದಿಲ್ಲ, ಯಾವ್ದಾರ ಹೆಸರು ಕೊಡು. ಸೊ FIR ಮಾಡುವವರು ಏನು ಮಾಡ್ತಾರೆ, ಅವ್ರದ್ದೇ ಅದೊಂದು ಸ್ಕ್ರಿಪ್ಟ್ ಇರ್ತದೆ. ಸೊ FIR ಮಾಡುವಾಗ ನನ್ನನ್ನು ಆಮೇಲೆ ಒಂದು 10 ದಿವಸ ಮೇಲೆ ಸೇರಿಸಿದ್ರು. ಸೊ ನಮ್ಮ ಫ್ಯಾಮಿಲಿಯೆಲ್ಲ ಹೋಗಿ, ಇಲ್ಲ ಚೆಕ್ ಮಾಡಬೇಕು, ಮತ್ತೆ ಮಾತಾಡುವ, ಗೊತ್ತಿದ್ದವರಲ್ಲ ಅಂತ ಹೇಳಿದ್ವಿ. ಅಲ್ಲಿ ಏನಿದ್ರು, ಡಾಕ್ಟ್ರ್ ಗುಣಾಗ್ತಾ ಬಂದ. ಸೊ ಗುಣಾಗ್ತದಲ್ಲ, ಆಮೇಲೆ ಮಾತಾಡುವ ರಿಷಿ ಬಿಡು. ಅವನಿಗೆ ಜಾಂಡೀಸ್ ಅಟ್ಯಾಕ್ ಆಯ್ತಲ್ಲ ಹಾಸ್ಪಿಟ್ಲಲ್ಲಿ, ಜಾಂಡೀಸಿಂದ ಸತ್ತೋದ್ರು. ಆವಾಗ ಏನು ಮಾಡಿದರು, ಆಲ್ರೆಡಿ ಅರಿಶಿಸ್ ತೆಗ್ದಿದೆಯಲ್ಲ, ಫಿಕ್ಸ್ ಮಾಡುವಂತ. ಆವಾಗೆಲ್ಲ ಈ ಮೀಡಿಯಾಗಳಿರಲಿಲ್ಲ, ಮೀಡಿಯಾ ಎಲ್ಲ ಸ್ಟೇಷನ್ ಮಾಡಿದ್ದೇ ಕಾರ್ಬಾರ್. ತುಂಬ ನಿಮಗೆ ಗೊತ್ತಿರಬೇಕು ಈ ಸ್ಟೇಷನ್ಗಳಲ್ಲಿ ಏನೇನು ನಡೀತದೆ. ಹಾಂ, ಕೇರ್ಲೆಸ್ಸು. ಹೇಗೂ ಫ್ಯಾಮಿಲಿ ಎಲ್ಲ ಒಳ್ಳೆ ದುಡ್ಡಿನವರು, ಜ್ಯುವೆಲರಿ ಬಿಸ್ನೆಸ್, ಸ್ವಲ್ಪ ಖರ್ಚು ಮಾಡಲಿ. ಆವಾಗೆಲ್ಲ ಏನು ಗೊತ್ತಾ, ಈ ಹಣದ ವ್ಯವಹಾರಗಳು ಕಡಿಮೆ. ಒಂದು ಚಿನ್ನದ ಅಂಗಡಿಯಲ್ಲಿ ವ್ಯವಹಾರ ಆಗೋದು, ಒಂದು ಸಾರಿ ಅಂಗಡಿ, ಬಿಸ್ನೆಸ್ಗಳು, ಅದು ಲಿಕ್ಕರು ಬಿಸ್ನೆಸ್ಸು, ಡ್ರಿಂಕ್ಸ್, ಇದು ಇವ್ರದ್ದು ದುಡ್ಡು ಓಡಾಡ್ತಿದ್ದಿದ್ದು. ಸೊ ಇಂಥವ್ರನ್ನೆಲ್ಲ ಏನು, ನನ್ನ ಫ್ಯಾಮಿಲಿಯಲ್ಲಿ ಜ್ಯುವೆಲರಿ ಬಿಸ್ನೆಸ್ ಅಲ್ಲ, ಸ್ವಲ್ಪ ಅಮೌಂಟ್ ಖರ್ಚು ಮಾಡಲಿ. SS TV, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.